ಆಲೋಚನೆಯನ್ನು ಮಾಡಿ ಏನಾದರೂ ಮಾಡಿಬಿಟ್ಟು ನಾನು ಈ ಎಂಡ ಮಾಡತಕ್ಕಂಥ ಕಾಯಕವನ್ನು ಕೈ ಬಿಡಬೇಕು. ಮತ್ತೆ ಯೋಚನೆ ಮಾಡ್ತಾರೆ, ನಾನೇನು ಎಂಡ ಮಾಡತಕ್ಕಂಥ ಕಾಯಕವನ್ನು ಕೈ ಬಿಟ್ಟರೆ ಮತ್ತೆ ಬೇರೆಯವರ ಹತ್ರ ಹೋಗಿ ಎಂಡ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ನಮ್ಮ ಸಮಾಜದಲ್ಲಿ ಏನೂ ಬದಲಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಆಗ ಏನು ಮಾಡ್ತಾರೆ ಅಂತಂದರೆ ಬಸವಣ್ಣನವರು ನೀಡಿರ್ತಕ್ಕಂಥ ತತ್ವಗಳಿರ್ತಕ್ಕಂಥ ಕಾಯಕನ ಕೈಲಾಸ ಅಂತಕ್ಕಂಥ ಒಂದು ತತ್ವದ ಅಡಿಯಲ್ಲಿ ಜನಗಳಿಗೆ ಉಪದೇಶವನ್ನು ಮಾಡ್ತಾರೆ. ನೀವು ದುಡಿದಿರ್ತಕ್ಕಂಥ ಅಲ್ಪ ಸ್ವಲ್ಪವನ್ನು ದಾನವನ್ನು ಮಾಡಿ ಈ ರೀತಿಯಾಗಿ ದುಡಿದು ನೀವು ಆಳನ್ನು ಮಾಡಬಹುದು. ನಿಮ್ಮ ಸಂಸಾರ, ಹೆಂಡತಿ, ಮನೆ ಮಕ್ಕಳನ್ನು ನೀವು ಒಂದು ಸುಖ ಸಂತೋಷ ನೆಮ್ಮದಿಯಿಂದ ಸಾಕಬೇಕಪ್ಪ ಅಂತ ಹೇಳಿದ್ರೆ ನೀವು ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಜನಗಳಿಗೆ ಹೇಳ್ತಾರೆ. ಆದರೆ ಕುಡಿತದ ಚಟಕ್ಕೆ ಬಿದ್ದಂಥ ಜನಗಳು ಒಂದೇ ಸಲ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ. ಆಗ ಏನು ಮಾಡ್ತಾರಪ್ಪ ಅಂತಂದರೆ ಎಂಡದ ಮಾರಯ್ಯನವರು ಒಂದು ಶೀಶೆ ಸೇರಿ ಕುಡಿತಕ್ಕಂಥ ಜನಗಳಿಗೆ ಅರ್ಧ ಶೀಶೆಯನ್ನು ಕೊಡ್ತಾರೆ. ಅರ್ಧ ಶೀಶೆಯನ್ನು ಕೊಟ್ಟ ನಂತರ ಮತ್ತೆ ಕಾಲು ಶೀಶೆಯನ್ನು ಕೊಡ್ತಾ ಹೋಗ್ತಾರೆ. ಆಗ ಕೆಲವು ಜನ ಅದರಿಂದ ಪ್ರೇರಿತರಾಗಿ ಬಸವ ತತ್ವವನ್ನು ಅಳವಡಿಸಿಕೊಂಡು ಕುಡಿತದ ನಂತರ ಎಂಡದ ಮಾರಯ್ಯನವರು ಪೂರ್ವಾಶ್ರಮದಿಂದ